ಗಳಿಸಬೇಕಿಂಥದ್ದು ನರ ಜನರಿಗೆ ಕಾಣಿಸದಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಧನವು ಗಳಿಸಬೇಕಿಂಥದ್ದು. ಅನುದಿನ ಗರಿಗಳ ಬ್ರಹ್ಮಾದಿಗಳೆಲ್ಲ ಅಹುದಹುದೆಂಬೋದಂಥದ್ದು, ಅನುದಿನ ಗರಿಗಳ ಬ್ರಹ್ಮಾದಿಗಳೆಲ್ಲ ಅಹುದಹುದೆಂಬೋದಂಥದ್ದು, ಧನವು ಗಳಿಸಬೇಕಿಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಧನವು ಗಳಿಸಬೇಕಿಂಥದ್ದು. ಕೊಟ್ಟರೆ ತೀರದಂಥದ್ದು, ತನ್ನ ಬಿಟ್ಟು ಹೊರಗೆ ಹೋಗದಂಥದ್ದು, ಕೊಟ್ಟರೆ ತೀರದಂಥದ್ದು, ತನ್ನ ಬಿಟ್ಟು ಹೊರಗೆ ಹೋಗದಂಥದ್ದು, ಬೆಚ್ಚಿಟ್ಟ ಗಂಟನು ಬಯಲೊಳಗಿಟ್ಟರೆ ಮುಟ್ಟಬಾರದಂಥದ್ದು, ಧನವು ಗಳಿಸಬೇಕಿಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಧನವು ಗಳಿಸಬೇಕಿಂಥದ್ದು. ಕರ್ಮವು ಬಾರದಂಥದ್ದು, ನಿಜ ಧರ್ಮವು ತೋರುವಂಥದ್ದು, ಕರ್ಮವು ಬಾರದಂಥದ್ದು, ನಿಜ ಧರ್ಮವು ತೋರುವಂಥದ್ದು, ನಿರ್ಮಲವಾದ ಮನಸ್ಸಿಗೆ ದಾನ ಧರ್ಮಕ್ಕೆ ಮೀರಿದಂಥದ್ದು, ನಿರ್ಮಲವಾದ ಮನಸ್ಸಿಗೆ ದಾನ ಧರ್ಮಕ್ಕೆ ಮೀರದಂಥದ್ದು, ಧನವು ಗಳಿಸಬೇಕಿಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಧನವು ಗಳಿಸಬೇಕಿಂಥದ್ದು. ಮರವೆಯು ಬಾರದಂಥದ್ದು, ನಿಜ ದರುಗಿನೊಳಗೆ ಇರುವಂಥದ್ದು, ಮರವೆಯು ಬಾರದಂಥದ್ದು, ನಿಜ ದರುಗಿನೊಳಗೆ ಇರುವಂಥದ್ದು, ಗುರು ವಿಜಯ ಮಹಂತೇಶನ ಕಣ್ಣಿಗೆ ತಪ್ಪಿಲ್ಲದೆ ತೋರುವಂಥದ್ದು, ಗುರು ವಿಜಯ ಮಹಂತೇಶನ ಕಣ್ಣಿಗೆ ತಪ್ಪಿಲ್ಲದೆ ತೋರುವಂಥದ್ದು, ಧನವು ಗಳಿಸಬೇಕಿಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಅನುದಿನ ಹರಿಹರ ಬ್ರಹ್ಮಾದಿಗಳೆಲ್ಲ ಅಹುದಹುದೆಂಬೋದಂಥದ್ದು, ಧನವು ಗಳಿಸಬೇಕಿಂಥದ್ದು, ಧನವು ಗಳಿಸಬೇಕಿಂಥದ್ದು. ಚಲ ಜಗತ್ ಸೇ ಬೋರೆ ಕಪಟ ತಜ ಗೋ ಗುರು ಶರಣ. परम संत सद्गुरु हजूर राधा स्वामी वाक्य. चेत चल जगत से बौरे. ಈ ಪ್ರಪಂಚ ರೂಪವಾದಂಥ ನಿದ್ರೆಯಿಂದ ನೀನು ಜಾಗೃತನಾಗು. ಎಲ್ಲಿವರೆಗೂ ಜಾಗೃತನಾಗುವುದಿಲ್ಲ ಅಲ್ಲಿವರೆಗೂ ನೀನು ಹುಚ್ಚನು ಅಂತ ತಿಳಿ. ಈಗೆಲ್ಲ ನಾವು ಮಾಡ್ತಕ್ಕಂಥ ಕಾರ್ಯ ಹುಚ್ಚು ವ್ಯವಹಾರವೇ. ಯಾಕಂದ್ರೆ ಅನುಮಾನ ಮತ್ತು ಕಲ್ಪನಾದಿಂದ ಮಾಡ್ತೇವೆ, ನಿಜವಾದದ್ದು ಕಾರ್ಯ ಅಲ್ಲ. ಮುಂದೆ ನಾವೇನದಂದ್ರೆ ನಾಳಿಗೆ ಇಷ್ಟು ಕೂಡಿಸಿಟ್ಟೇವಂದ್ರೆ ಇಷ್ಟ ಆಗ್ತದೆ, ಇಂಥದ್ದೊಂದು ಕೆಲಸ ಹಿಡಿದ್ರೆ ಹೀಗಾಗ್ತದೆ, ಇವೆಲ್ಲ ನಾವು ಅನುಮಾನವೇ. ಯಾಕದು ಅನುಮಾನವೇ ಮಾಡ್ತೇವೆ ಹೊರತಾಗಿ ಪರಂತು ನಿಜವಾದದ್ದಲ್ಲದು. ಯಾವತ್ತು ಸ್ಥಾಯಿ ಇರೋದು, ಕಲ್ಪನಾಕ್ಕೆ ರಹಿತವಾದದ್ದು,
ಜಾಗೃತ ರೂಪದಿಂದ ಪ್ರಕಾಶದಲ್ಲಿ ಐಕ್ಯ ಹೊಂದುವುದು ಇದೇನದಂದ್ರೆ ಜಾಗೃತ ಶಕ್ತಿ. ಕೆಲವರು ಬುದ್ಧಿ ಚತುರ್ಥಕ್ಕೆ ಜಾಗೃತ ಅಂತಾರೆ, ಅವ್ರು ಮತ್ತಿಷ್ಟು ಮಲಗಿದ್ರು ಅಂತ ತಿಳಿ. ಅವರು ಈ ನಿದ್ರೆಗೆ ಕಾರಣ ಏನು ಅಂದ್ರೆ ದ್ವೈತ. ದ್ವೈತ ಅಂದ್ರೆ ಏನು? ನಮ್ಮ ಹೃದಯದಲ್ಲಿರ್ತಕ್ಕಂಥ ಕಪಟ. ಒಳಗೊಂದು ಹೊರಗೊಂದು. ನೀನು ಇನ್ನೊಬ್ರಿಗೆ ಕೇಳೇಬೇಡ, ನಿನ್ನ ಹೃದಯ ಶೋಧಕ ನೀನೇ ಆಗು. ನನ್ನ ಹೃದಯ ಒಳಗೆ ಏನು ಬೀಳ್ತದೆ, ನಾನು ಹೊರಗೆ ಕರ್ಮ ಯಾವುದು ಮಾಡ್ತೀನಿ ಅನ್ನತಕ್ಕಂಥದ್ದು ನೀನು ವಿಚಾರ ಮಾಡು. ನುಡಿದಂತೆ ನಡಿ, ನಡೆದಂತೆ ನುಡಿ, ಇನ್ನೇನಾಯ್ತೋ ನಡಿ. ಹೇಗೆ ನುಡಿತೇವೋ ಅದರಂತೆ ನಡಿ, ಹೇಗೆ ನಡೀತೇವೋ ಅದರಂತೆ ನುಡಿ. ಇನ್ನು ಇದಕ್ಕಿಂತಲೂ ಮತ್ತು ಪರಮಾರ್ಥ ಯಾವುದು? ಒಂದೇ ಮಾತಿನಲ್ಲಿ ಆಗಿ ಹೋಗ್ತದೆ. ಪರಂತು ನಾವು ನಡೆಯೋದು ಎನ್ನೋದು ಪಶ್ಚಿಮಕ್ಕೆ, ದಾರಿದ್ದಿದ್ದು ಪೂರ್ವಕ. ಯಾಕದು ದಾರಿದ್ದಿದ್ದು ಪೂರ್ವಕ? ಈ ಪ್ರಕಾರ ನಾವು ಎಷ್ಟು ದಿವಸ ನಡೆದರೂ ಸಹಿತ ನಾವು ಮತ್ತಿಷ್ಟು ದೂರ ಆದಿತ್ತು ಹೊರತಾಗಿ ಹತ್ರ ಆಗಲಾರ. ಎಲ್ಲಿವರೆಗೂ ನಮ್ಮ ನಡಾವಳಿ ಇಲ್ಲ, ಅಲ್ಲಿಯವರೆಗೂ ಹೃದಯ ಶುದ್ಧಿ ಆಗಲಿಕ್ಕೆ ಶಕ್ತಿ ಇಲ್ಲ. ಅದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲ ತುಂಬಿಕೊಂಡಿರ್ತಾವೆ. ಏನೋ ಸಮಯಾನುಸಾರ ಕಳ್ರಿ ಹಂಗೆ ಗುಪ್ತವಾಗಿ ಕೂತಿರ್ತಾರೆ, ವೇಷ ಬದಲಾವಣೆ ಮಾಡಿರ್ತಾರೆ. ಹಾಗ ವೇಷ ಬದಲಾವಣೆ ಮಾಡಬಹುದು, ಪರಂತು ಒಳಗೆ ಮಾತ್ರ ಕಳ್ರೇ ಇರ್ತಾರೆ ಅವರು. ಅದಕ್ಕೆ ಇಂಥದ್ರಲ್ಲೆಲ್ಲ ನೀನು ಜಾಗೃತನಾಗಿ ಕೇವಲ ಪರಮಾತ್ಮನ ಚಿಂತನೆ ಒಂದೇ ನಿನ್ನ ಹೃದಯದಲ್ಲಿ ಇರಿಸಿಕೊಂಡು ನೀನು ಈ ಸಂಸಾರ ಸಾಗರ ದಾಟಿ ನಡಿ. ಇಲ್ಲದಿದ್ರೆ ಎಷ್ಟೋ ವೇಳೆ ನೀನು ಬಂದಿರಬಹುದು, ಎಷ್ಟೋ ವೇಳೆ ನೀನು ಇನ್ನೊಬ್ಬರಿಗೆ ತಾಯಿ ತಂದೆ ಆಗಿರಬಹುದು, ಎಷ್ಟೋ ವೇಳೆ ನೀನು ಇನ್ನೊಬ್ಬರ ಮಕ್ಕಳಾಗಿನೂ ಹುಟ್ಟಿರಬಹುದು. ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದೋಡೆ ಹಿಡಿದಿದ್ದ ಧರ್ಮ ಹೊಡಮರಳಿ, ಹಿಡಿದಿದ್ದ ಧರ್ಮ ಹೊಡಮರಳಿ ಕಚ್ಚುವ ಹೆಡನಾಗ ನೋಡ ಸರ್ವಜ್ಞ. ಏನಂತಾರೆ? ಒಂದೇ ವಾಕ್ಯದಲ್ಲಿ ಸಾಕು ತಿಳಿದ್ರು. ನುಡಿಯಲ್ಲಿ ಬೇಕಾದಷ್ಟು ನಾವು ಚತುರ ಮತ್ತು ಜಾಗೃತ ಇದ್ದೆವು, ನಡೆಯಲ್ಲಿ ತಪ್ಪ ನಡಾವಳಿ ನಡೆದೆವು. ಅಂದ್ರೆ ಆ ಧರ್ಮ ಎಂಥದ್ದೊಂದ್ರೆ ಕೈಯಾಗ ಒಂದು ನಾವು ಭುಜಂಗ ಶರ್ಪ್ ಹಿಡಿದಿದ್ದೆವು ಅಂತ ತಿಳಿ. ಆ ಶರ್ಪ್ ಹೊಡಮಳಿ ನಿನಗೆ ಕಚ್ಚಿತ್ತು ಹೊರತಾಗಿ ಇನ್ನೊಬ್ರಿಗೆ ಕಚ್ಚೋದಿಲ್ಲ. ನಡಿ ನುಡಿ ಒಂದಾಗಬೇಕು, ಮತ್ತಿನ್ನೊಂದು ಗ್ರಂಥವೇ ಬೇಡ. चेत चले जगत से बोरे, कपट तज गहो गुरु सरना, फिरेगा फिरे तू मद माता, अंत सिर ಪೀಠ ಕರ್ಮರಣ. ನೀನು ಮರಿವಿನಲ್ಲಿ ಮದೋನ್ಮಸ್ತನಾಗಿ ಅಹಂಕಾರ ಗರ್ವದಿಂದ ನೀನು ತಿರುಗುತ್ತಿ. ಒಂದ್ ದಿವಸ ಏನದಂದ್ರೆ ನಿನಗೆ ಪಶ್ಚಾತ್ತಾಪವಾಗಿ ಇದೆಲ್ಲ ಬಿಟ್ಟುಕೊಟ್ಟು ಶರೀರ ನಾಶವಾಗಿ ಹೋಗಬೇಕಾದಿತ್ತು. ಎಷ್ಟು ನಾವು ಮಾಯದ ಹುಕುಂ ಪಾಲನೆ ಮಾಡ್ತೇವು, ಅಷ್ಟೇ ಗುರು ಮತ್ತು ಪರಮಾತ್ಮನ ಹುಕುಂ ಪಾಲನೆ ಮಾಡಿದ್ರೆ ಮೋಕ್ಷಕ್ಕೆ ತಡವೇ ಇಲ್ಲ. ಜಿ ಲಗೆ ನಹಿ
हाथ कुछ तेरे कुटुंब के साथ क्यों पिलना. ಈಗ ನಾವು ಕುಟುಂಬ ರೂಪವಾದಂತಹದ್ದು ಒಂದು ಗಾಣ, ಅದರಲ್ಲಿ ನಾವು ಎಳ್ಳಾಗಲಿ ಕುಸುಬೆ ಆಗಲಿ ಕಳ್ಳಿಕಾಯಿ ಆಗಲಿ ಬಿದ್ದು ಬಿಟ್ಟಿದ್ದೇವೆ ಆ ಗಾಣದಾಗ. ದಿನಾಲು ಆ ಗಾಣ ತಿರುಗಿ ನಮ್ಮ ಎಣ್ಣೆ ಎಲ್ಲ ಹೋಗಿ ಹಿಂದಿನ ಹಿಂಡಿ ಆಗೋದು, ಎಮ್ಮಿಗೆ ಮೊಸರಿ ಆಗೋದು, ಏನೂ ಇಲ್ಲ, ಬರೇದಿ ಮ್ಯಾಗ ಶಿಷ್ಯರೇನದನ್ನು ಬೇಕಾದಷ್ಟು ಗುರುವಿನ ಶಿಷ್ಯರಾಗಬಹುದು. ಒಳಗೆ ನೋಡಿದ್ರೆ ಮಾಯಾದ ಶಿಷ್ಯರೇ. ಒಂದು ಸಮಯದಲ್ಲಿ ಅಂದರೆ ಗುರು ಅರ್ಜುನ ದೇವರು 5ನೇ ಪೀಠದಲ್ಲಿ ಆದಂತಹ ಮಹನೀಯರ ಸಮಯದಲ್ಲಿ ಆಗ ಈ ನನ್ನ ಕ್ಲಾತ್ ಬಟ್ಟಿಗೆ ಪಂಜಾಬದಲ್ಲಿ ಲಟ್ಟ ಅಂತಾರೆ. ಆಗಿನ ಕಾಲದಲ್ಲಿ ಒಳ್ಳೆ ಲಟ್ಟ ಸಿಗ್ತಿದ್ದಿಲ್ಲ. ಒಬ್ಬ ಶಿಷ್ಯನಿಗೆ ಏನು ಹೇಳ್ದ, ನೀನು ಬಾಜಾರೆಲ್ಲ ಹುಡುಕೊಂಡು ಬಾ, ಮತ್ತು ನನಗೆ ಬಟ್ಟೆ ಬೇಕಾಗಿಲ್ಲ, ಶರ್ಟ ಮತ್ತು ಪೈಜಾಮ ಹೊಲ್ಸದ. ಇವನು ಬಾಜಾರೆಲ್ಲ ಹುಡುಕದ, ಎಲ್ಲಿ ಸಿಗಲಿಲ್ಲ. ಒಂದು ಅಂಗಡಿಯಲ್ಲಿ ಮಾತ್ರ ಒಂದೇ ಥಾನಿತ್ತು. ಆ ಶೇಟ್ ಏನು ಹೇಳ್ದ, ಇದು ಒಂದೇ ಥಾನದ, ಮತ್ತೆ ಇನ್ನೊಂದು ಬೇಡಿದ್ರೆ ಮಾತ್ರ ಇಲ್ಲ. ಯಾಕಾಗೋದು, ಅದು ಹಾಗೆ ಕೊಡ್ರಿ. ತಾನು ತನ್ನ ಮನೆಯಲ್ಲಿ ತಂದು ತಗೊಂಡು ಬಂದ ಖರೀದಿ ಮಾಡಿ. ಆಗ ಅವನು ಹೆಂಡತಿ ನೋಡಿದ್ರು. ಹೆಂಡತಿ ಒಳ್ಳೆ ಭಕ್ತಳಿದ್ರು. ನೋಡ್ಬೇಕೀತಂದೆ ಪರೀಕ್ಷೆ ಅಂತ ಹೇಳಿ, ಏನ್ರಿ ಸ್ವಾಮಿ ಯಾಕೆ ಗುರುಗುರು ಮಾಡ್ತದ, ಮತ್ತಿದು ಒಳ್ಳೆ ಬಟ್ಟೆದ, ಮತ್ತಿನ್ನೊಂದು ಸಿಗೋದಿಲ್ಲ ಅಂತೀರಿ, ಮತ್ತಿದೊಂದು ನನಗೂ ಏನದಂದ್ರೆ ಪೈಜಮ್ಮ ಮತ್ತು ಕಮೀಸ್ ಮಾಡ್ಕೊಳಕ್ ಮನೆಯಾಗೆ ಇಟ್ಕೊಂಡ್ರಿ ಏನು ಹರ್ಕತ್ತದ. ಮತ್ತು ಗುರುಗಳು ಕೇಳಿದ್ರೆ ಏನು ಹೇಳಿ, ಎಲ್ಲ ಬಾಳೆರೆಲ್ಲ ಹುಡುಕದ ಸಿಗಲಿಲ್ಲ ಅಂತ ಹೇಳ್ಬಿಟ್ರಿ. ಯಾಕಾಗೋದು, ಹಾಗೆ ಮಾಡ್ತೀನಿ. ಬೆಳಿಗ್ಗೆ ಸತ್ಸಂಗಕ್ಕೆ ಇಬ್ರು ಹೋದ್ರು. ಗಂಡ ಮುಂದೆ ಹೋಗಿ ಸತ್ಸಂಗದಲ್ಲಿ ಕೂತ, ಹೆಂಡತಿ ಆ ಲಟ್ಟದ ತಾನೇನದನ್ನು ಬಗಲಾಗಿ ಹಿಡ್ಕೊಂಡು ಮ್ಯಾಗ ಏನದ ಸೀರೆ ಮುಚ್ಕೊಂಡು ಇವರು ಹೋದ್ರು. ಅಲ್ಲಿ ಹೋದ ಕೂಡಲೇ ಗುರುಗಳು ಕೇಳಿದ್ರು, ಏನಪ್ಪ ಮತ್ತೆ ನಿನ್ನೇನದನ್ನು ನಿನಗೊಂದು ನನ್ನ ಕ್ಲಾತ್ ತಾನು ಹೇಳಿತ್ತು, ಅದು ತಂದೇನು ಮಹಾರಾಜ್ರೆ, ನಾನು 3 ದಿವಸದಿಡ್ದು ಬಾಜಾರ್ದಾಗ ಹುಡುಕದ, ಎಲ್ಲಿ ಸಿಗಲೇ ಇಲ್ಲ ಅಂತ. ಆವಾಗ ಹೆಣತಿ ಏನಂತಾಳೆ, ಎದ್ದು ನಿಂತು ಆ ಲಟ್ಟ ಏನಂದ್ರೆ ಕೈಯಾಗಿ ಹಿಡಿದು, ಸ್ವಾಮಿ ಈತನು ನಿಮ್ಮ ಶಿಷ್ಯ ಅಲ್ಲ, ನನ್ನ ಶಿಷ್ಯ ಅಂದ್ರು. ಇಲ್ಲದ ನೋಡ್ರಿ ತಾನಿದು. ನಾನು ಸುಮ್ಮನಂದ್ರೆ ಇದು ಒಳ್ಳೆ ಚೆನ್ನಾಗಿದೆ ಬಟ್ಟೆ, ಮತ್ತೆ ಸಿಗೋದಿಲ್ಲ ಅಂತೀರಿ, ಮನೆಯಲ್ಲೇ ಇರಲಿ ಅಂದ್ರೆ ಯಾಕಾಗೋದು, ನೀನು ಇಲ್ಲೇ ಇಟ್ಕೋ ಅಂತ ಹೇಳಿ ನನಗೆ ಹೇಳಿ ಇಲ್ಲಿ ಸುಳ್ಳಾಡ್ತಾನೆ ಅಂತ ಹೇಳುದು. ಅವಾಗ ಏನು ಮಾತಾಡ್ತಾನೆ, ಸುಮ್ಮನಾಗ್ಬಿಟ್ಟ. ಹಾಗೆ ನಾವು ಒಳಗೆ ನೋಡಿದ್ರೆ ಮಾಯಾದ ಶಿಷ್ಯರು, ಹೊರಗೆ ಗುರುವಿನ ಶಿಷ್ಯರು. ಅದರಿಂದ ಏನಾಗ್ತದೆ,
ನಿನ್ನಲ್ಲೇ ದೊಯ್ತದ ಅಂದ್ರೆ ಮತ್ತಾಗೋದೇನು? ಜಿ लगे नहीं का लगे नहीं हाथ कुछ तेरे कुटुंब के साथ क्यों पिलना ನಿನ್ನ ಕೈಗೆ ಏನು ಸಿಗದಿಲ್ಲ. ಕುಟುಂಬದಲ್ಲಿ ಎಷ್ಟು ಒದ್ದಾಡಿ ಸಾಯ್ತಿ, ನಿನಗೇನು ಬರೋದಿಲ್ಲ. ಒಂದ್ ದಿವಸ ಏನದ ಎಲ್ಲ ಕೂಡ ಹೊರತೊಯ್ದು ಹಾಕಿ ಬರ್ತಾರೆ, ಪೀಡೆ ಹೋಯ್ತು ಅಂತಾರೆ ಅಷ್ಟೇ. ಜಿ ನೆನ್ನೆಯ ಗಾಣದೊಳೆಳ್ಳು ಕಾಳಲೆ ನೀನು ಆತನೆಲ್ಲರ ನರವನ್ ಆರಾನು ಬಿಡನು. ಆ ಧಾತು ರೂಪವಾದಂತಹ ಕರ್ಮಶಕ್ತಿ, ಆ ಕರ್ಮಶಕ್ತಿಯಲ್ಲಿ ನೀನೊಂದು ಎಳ್ಳು ಕಾಳ. ಈ ಪ್ರಪಂಚ ರೂಪವಾದಂತಹ ಘಾಣದಲ್ಲಿ ನೀನು ಎಣ್ಣೆ ತಕ್ಕೊಂಡು ಹೋಗಿ ಹಿಪ್ಪಿ ಆಗೇಬೇಕಾಗ್ತದೆ, ಯಾರಿಗೆ ಬಿಡುವುದಿಲ್ಲ ಆತನು. ಜಿ ಧಾತ ನೆನ್ನೆಯ ಗಾಣದೊಳೆಳ್ಳು ಕಾಳಲೆ ನೀನು ಆತನೆಲ್ಲರ ನರವನ್ ಆರಾನು ಬಿಡನು. ಆತುರಂಗೊಳದೆ ವಿಸ್ಮೃತಿ ಪಡದೆ ಉಪೇಕ್ಷಿಸದೆ ಘಾತಿಸುವನೆಲ್ಲರನ್ನು ಮಂಕುತಿಮ್ಮ. ಆತನು ಒಬ್ಬರಿಗೂ ಬಿಡೋದಿಲ್ಲ. ಎಲ್ಲರಿಗೆ ಎಷ್ಟು ಜೀವರಾಶಿಗಳು ಹುಟ್ಟ್ಯಾವು ಅಷ್ಟಕ್ಕೆಲ್ಲ ನಾಶ ಮಾಡತಕ್ಕಂಥ ಶಕ್ತಿ ಅದು. ಅಂಥ ಶಕ್ತಿಗೆ ನಾವು ಮೀರಿ ಹೋಗಬೇಕಂತ ಹೇಳಿ ಗುರುವಿ ಶರಣ ಹೋಗಿದ್ದು. ಅಂದ್ರೆ ಇದು ಸಾಮಾನ್ಯ ಮಾತಲ್ಲ. ದೇವಿ ದೇವತಾದಿಗಳು ಎಷ್ಟು ಎಣ್ಣೆ ತಕ್ಕೊಂಡು ಹೋಗ್ಬಿಟ್ರು. ಜೈ चार दिन के संगाती बताओ फिर नहीं मिलना. ಈಗ ನಾವು ಮನೆಯಲ್ಲಿದ್ದೆವು ಅಂತ ಹೇಳಿ ಭಾವಿಸ್ತೇವೆ. ಇದು ಯಾರ ಮನಿ ಅಂದ್ರೆ ನನ್ನ ಮನಿ. ಸರ್ಕಾರದಲ್ಲಿ ರಿಜಿಸ್ಟರ್ ಆಗ್ಯದ. ಮುಂದೆ ಯಾರ ಅಧಿಕಾರಿ ಅಂದ್ರೆ ನನ್ನ ಮಗನ ಅಧಿಕಾರಿ. ಅದ್ರ ಮುಂದೆ ಮಗನ ಮಗ. ಒಬ್ಬ ಸಾಧು ಒಂದು ರಾಜನ ಅರಮನೆಯಲ್ಲಿ ಹೋಗಿ ಕೂತ. ಧ್ವನಿ ಹಚ್ಕೊಂಡು ಭಭೂತಿ ಹಚ್ಕೊಂಡು ಅಲ್ಲಿರ್ತಕ್ಕಂಥ ರಕ್ಷಕರೆಲ್ಲರೂ ಬಂದು, ಏನ್ ಸಾಧು ನಿನಗೆ ಹುಚ್ಚಿಡ್ದದ ಹೇಗೆ? ಇದು ರಾಜ್ಯರ ಮನೆಯದ. ಎಲ್ಲರಿ ನೀನು ಊರು ಹೊರಗೆ ಗಿಡದ ಕೆಳಗ ಅಲ್ಲಿ ಇಲ್ಲಿ ಧ್ವನಿ ಹಚ್ಕೊಂಡು ಕೂಡಬೇಕು, ನೀನು ಅರಮನೆಯಲ್ಲಿ ಬಂದು ಧ್ವನಿ ಹಚ್ಕೊಂಡು ಕೂತಿದಿ ಹೇಗೆ? ಅದ್ರ ಪರಿ ಏನದ ನಿಮಗೇನು, ನೀವು ಏನೋ ನೌಕರದಾರರು. ಇದು ಯಾರ್ದ ಮನೆಯದ ಅವ್ರು ಬಂದು ಕೇಳಿ ಅಂದ್ರೆ ನಾನು ಬಿಡ್ತೀನಿ. ಮಂತ್ರಿನೂ ಬಂದ ಅಂದ್ರೂ ಬಿಡ್ಲಿಲ್ಲ. ಯಾರ್ದು ಮನೆಯದ ಅವ್ರು ಬರ್ಲಿ. ಆವಾಗ ರಾಜ್ಯನೇ ಬಂದ. ಅವರಿಗೆಲ್ಲ ಹೋಗಿ ಎಲ್ಲ ತಿಳಿಸಿದ್ರು. ಏನ್ರಿ ಒಬ್ಬ ಸಾಧು ಬಂದಾನೆ, ನಮ್ಮ ದೇವಡಿ ಕಚೇರಿಯಲ್ಲಿ ಏನದೊಂದು ಧ್ವನಿ ಹಚ್ಕೊಂಡು ಕೂತಾನ. ಯಾರಿಗೆ ಕೇಳಿದ್ರು ನಿಮ್ಮ ಏನು ಅಂತ ಕೇಳ್ತಾನೆ. ಇದು ನಮ್ಮದೇನಲ್ಲ, ತಮ್ಮದದ. ನಿಮ್ಮ ಮನೆಯಲ್ಲ, ನೀವು ಯಾಕೆ ಜಬರ್ದಸ್ತಿ ಮಾಡ್ತೀರಿ? ಯಾರು ಮನೆ ಇದ್ದವ್ರು ಬರ್ಲಿ ಅಂತ. ಅದಕ್ಕೆ ತಾವು ಬರ್ಬೇಕಲ್ಲಿ. ಬಂದು ರಾಜನ ಬಂದು ಏನಂತಾನೆ, ಏನ್ರಿ ಸ್ವಾಮಿ, ಇದು ರಾಜ್ಯರ ಅರಮನೆ, ಮತ್ತಿಲ್ಲಿ ಧ್ವನಿ ಹಚ್ಕೊಂಡು ಕೂತಿ ಇದ್ಯಾಗ? ಆವಾಗ ಸಾಧು ಕೇಳ್ತಾನೆ, ಇದು ಯಾರು ಕಟ್ಟಿದ್ರು? ನಮ್ಮ ತಾತನ ತಾತ ಕಟ್ಟಿದ್ದ. ತದನಂತರ ನಮ್ಮ ತಾತನ ತಂದಿ, ತದನಂತರ ನಮ್ಮ ತಾತ, ಅಲ್ಲಿಂದ
ನಮ್ಮ ತಂದೆ, ಮತ್ತು ಈಗ ನಾನು, ಮತ್ತಿದು ಧರ್ಮಶಾಲೆ ಅಲ್ಲಿ ಏನಾಯ್ತು? ಒಬ್ಬರನ್ನು ಉಳಿಲಿಲ್ಲ ಅಲ್ಲಿ, ಇದರಲ್ಲಿ ಯಾರಾದ್ರೂ ಇರಬಹುದಲ್ಲ. ಅವ್ರದ್ದೇ ಇತ್ತಂದ್ರೆ ಅವ್ರಿಗೆ ಇರಬೇಕಾಗಿತ್ತು, ಯಾಕೆ ಹೋದ್ರು? ಅಂದ್ರೆ ಇದು ಧರ್ಮಶಾಲೆ ಅಂತ ನಾನು ಬಂದು ಕೂತೀನಿ ಅಂದ. ಹಾಗೇನದು ಅಂದ್ರೆ ಈ ಪ್ರಪಂಚ ಏನದಂದ್ರೆ ಮನೆ ಮಾರಾದಿಗಳು, ಒಂದು ಧರ್ಮಛತ್ರಗಳು, ಧರ್ಮಸ್ಥಾನಗಳು. ಅದ್ರಾಗ ಹೆಂಡ್ರು ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಕೂಡಿ ಏನದ ಇದು ನಮ್ಮ ಮನೆ ಅಂದ್ರು. ಇವನು ಯಾವಾಗ ಸಾಯೋದು, ಇವನು ಯಾವ ಕರ್ಮ ಮಾಡಿ ಹುಟ್ಟ್ಯಾನು, ಮುಂದೆ ಯಾವ ಜನ್ಮಕ್ಕೆ ಹೋಗೋದು, ಅವ್ರು ಯಾರ ಜನ್ಮಕ್ಕೆ ಹೋಗೋದು, ಮತ್ತು ಮುಂದೆ ಯಾವ ಧರ್ಮಶಾಲೆಯಲ್ಲಿ ಯಾರು ಸಿಗ್ತಾರೋ ಯಾರಿಗೂ ಗೊತ್ತು. ಯಾರು ಬಂದವರು ಇಳ್ಕೊಳ್ಳೋದು ಅಲ್ಲಿ. ಹಾಗಿದು ಒಂದು ಕುಟುಂಬ, ನಮ್ಮದು ಒಂದು ಧರ್ಮಶಾಲೆ ಅದು. ಇದು ನಿಜವಾದದ್ದಲ್ಲ, ಛತ್ರ. ಬಾಡಿಗೆಗಾಗಿದ್ದೇವು ಅಲ್ಲಿ. रखो खुशियार जग जग से, बचा पूंजी कमर कसना. ಅದಕ್ಕೆ ಈ ಜಗತ್ತ ರೂಪವಾದಂಥ ಮೋಸ ಸ್ಥಾನದಿಂದ, ಮೋಸರಿಂದ ನೀನೇನದಂದ್ರೆ ಕಡೆಗಾಗು, ದೂರಾಗು. ಅವರ ಬಚಾ ಪೂಂಜಿ ಕಮರ್ ಕಸ್ನ. ಹಾ, ನೀನು ನಿನ್ನ ದ್ರವ್ಯ ಏನದಂದ್ರೆ ಸಂಗ್ರಹ ಮಾಡ್ಕೊತ ಹೋಗು. ಏನು ಸುಳ್ಳಾಟ, ಮೋಸ, ಕಳ್ತನ, ಲಂಚ ಪಿಂಚ ಮಾಡಿ ಹಣ ಕಿತ್ತುವುದ್ರ ಹೆಸರು ದ್ರವ್ಯ ಅಲ್ಲ. ನಿನ್ನ ಶ್ವಾಸರೂಪವಾದಂತಹ ದ್ರವ್ಯ, ಇದಕ್ಕೆ ಸಂಗ್ರಹ ಮಾಡ್ಕೊತ ಹೋಗು. ಪ್ರತಿಯೊಂದು ಶ್ವಾಸದಲ್ಲಿ ಆ ಪರಮಾತ್ಮ ನಾಮಸ್ಮರಣೆ ಮಾಡು. ಐಕ್ಯ ಮಾಡಿ ಇರಬೇಕು. ಅವರ ಹಾಕು ವೇಷವ ನೀನು, ಇಂಥ ವೇಷ ಧಾರಣ ಮಾಡು. ನೀನು ಹೊರಗೇನೆ ಜಡೆ ಬೆಳೆಸೋದು, ಜಡೆ ಬೋಳಿಸೋದು, ಬಣ್ಣಕ್ಕೆ ಬಟ್ಟೆಗೆ ಬಣ್ಣ ಕೊಟ್ಟರು, ತಲೆಗೆ ಹಣೆಗೆ ಭಸ್ಮ ಬಡ್ಕೊಂಡ್ರು. ಇನ್ನೊಬ್ಬನೇ ಉದ್ದ ನಾಮ ಹಚ್ಚಿಬಿಟ್ಟ, ಒಂದೇ ಒಂದಂತ. ಮತ್ತೊಬ್ಬನು 3 ಹಚ್ಚದ, ವೆಂಕಟರಮಣ ಭಕ್ತ 111 ಅದು. ಇವೆಲ್ಲ ಬರೀ ಗಲಾಟೆ. ಕಾಷಾಯವೇಂ ತಪಸ್ಸು ಗೃಹ ಲೋಕ ನಿರ್ವಾಣ, ವೇಷ ತಾಳದ ತಪಸ್ಸು ಕಠಿಣ ತರ ತಪಸ್ಸು. ಕಾಷಾಯವೇಂ ತಪಸ್ಸು ಗೃಹ ಲೋಕ ನಿರ್ವಾಣ, ವೇಷ ತಾಳದ ತಪಸ್ಸು ಕಠಿಣ ತರ ತಪಸ್ಸು. ಹಾ, ಈಗ ಹೊರಗಿಂದ ಏನದಂದ್ರೆ ಕಾಷಾಯ ಬಟ್ಟೆಗಳು ಧಾರಣೆ ಮಾಡಿ ತಪಸ್ಸು ಮಾಡ್ತಕ್ಕಂಥದ್ದು. ಅದರಲ್ಲಿ ಏನು ಕಷ್ಟ? ಒಂದು ಅಣೆ ಕೊಟ್ಟರೆ ಕೆಂಪು ಬಣ್ಣ ಸಿಗ್ತದೆ. ಬಟ್ಟೆಗಳು ಏನದ ನೀರಾಗ ಒಯ್ದು ಎದ್ದದ ಬಣ್ಣದಾಗ ಸಾಧು ಆಗಿ ಕೂತ. ನಾನು ಮೊದಲು ಬಂದಾಗ ಇಲ್ಲಿಬ್ಬರು ಸಾಧು ಇದ್ರು. ಅವ್ರಿಗೇನು ಬೇಕಂತೆ ಇಲ್ಲಿ ಅಪ್ಪುಗಳು ಕರೆಸಿದ್ರು ಏನೋ ದೇವರೇ ಬಲ್ಲ. ಒಬ್ಬ ಅಗಸರು ಸಾಧು, ಒಬ್ಬ ಏನದ ವೀರ್ಗಾಲ್ ಹೊಡ್ಕೊಂಡು ಹನುಮಂತನಂಗ ನಿಂದ್ರವನು. ಈ ಹನುಮಂತ ರೆಡ್ಡಿ ಅವರು ಎಲ್ಲರೂ ಇದ್ರು. ಅವರಿಬ್ಬರಿಗೆ ನಂತಾಗ ಮ್ಯಾಗ ಬಿಟ್ಟು ಇವ್ರೇನಾದ ಇಲ್ಲಿ ಕತೆ ಹೇಳ್ಕೊಂಡು ಕೂತಿದ್ರು. ಒಬ್ಬನು ಮುಸ್ 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 ಅಂತ ಕ್ವಾಣ ಮುಸ್ಕರದಂಗೆ ಬಂದು ಮ್ಯಾಗೆ ಬೀಳಕ್ಕೆ ಬಂದ. ಇನ್ನೊಬ್ಬನೇನ ವೀರ್ಗಾಲ್ ಹೊಡ್ಕೊಂಡು ಹನುಮಂತ ನಿಂತು ಬಿಟ್ಟ, ಎದುರು ಕಣ್ಣು ಕಿಸ್ಕೊಂಡು. ನಂದು ಇವೆ ಅಂತ ಸಾಧುಗಳಪ್ಪ. ಒಬ್ಬನೇನದಂದ್ರೆ ಮ್ಯಾಗ ಬೀಳುವ ಹಂಚಿಕೆಯಲ್ಲೇ ಇದ್ದ. ಅಷ್ಟರಲ್ಲಿ ಹನುಮಂತ ರೆಡ್ಡಿ ಮಹಾದೇವಪ್ಪನು ಇದ್ದ. ಹನುಮಂತ ರೆಡ್ಡಿ ಬಂದ್ರೆ ನಡ್ರಿ ಅಂತ ಹೇಳಿ ಅವ್ರಿಗೆಲ್ಲ ಹೊರಗೆ ಕರ್ಕೊಂಡು ಆದ್ರು. ಅವನು ಶರಣಪ್ಪ ಬಂದು ಏನು ಹೇಳ್ದ, ಯಪ್ಪ ಇಲ್ಲೆಲ್ಲ ಸಾಧುಗಳು ಇಂಥವ್ರಿ, ಒಳ್ಳೆ ಸಾಧುಗಳದಾರ ಅಂದ. ನನ್ನ ಮ್ಯಾಗ ಬಿದ್ದಿದ್ರು ಪಂಚಾಯಿತಿನೇ ಆಗ್ತಿತ್ತು.
ಹೆಂಡ ಕುಡಿದು ಮಸ್ತ್ ದುರ್ಗಂಧ ಬಾಯಿ ನಾರ್ತಿತ್ತು. ಇಂಥ ಸಾಧುಗಳು ಆಗೋದಕ್ಕೆ ಏನ್ ತಡ ಹಿಡಿತದ? ಬಟ್ಟಿಗೆ ಬಣ್ಣ ಬಡ್ಕೊಂಡ್ರೇನು, ಸಾಧುಗಳು ಆದ್ರೇನು? ಅದಕ್ಕೆ ತಡವಿಲ್ಲ, ಅದಕ್ಕೆ ತ್ರಾಸೂ ಇಲ್ಲ. ಅವಳು ಕಾಷಾಯವೇಂ ತಪಸ್ಸು ಗೃಹ ಲೋಕ ನಿರ್ವಾಣ, ವೇಷ ತಾಳದ ತಪಸ್ಸು ಕಠಿಣ ತರ ತಪಸ್ಸು. ಯಾವುದು ವೇಷ ತಾಳಲಾರದೆ ಆ ಪರಮಾತ್ಮನ ವೇಷದಲ್ಲಿ ಐಕ್ಯ ಹೊಂದಿ ಇರುವುದು ಮಹಾ ಕಠಿಣ ತಪಸ್ಯ. ನೀನು ಅರಣ್ಯಕ್ಕೆ ಹೋಗಬೇಡ, ಎಲ್ಲಿ ಹೋಗೋದು ಬೇಡ. ಕಂದು ಮೂಲಾದಿಗಳ ಭಕ್ಷಣೆ ಮಾಡಿದ್ರು ಅದನ್ನು ಹೊಟ್ಟೆಗೆ ಹಾಕೇಬೇಕಾಯ್ತು. ಒಮ್ಮೆ ಕಲ್ಯಾಣದುರ್ಗದಲ್ಲಿ ಒಬ್ಬ ಸಾಧು ಬಂದಿದ್ದ. ಸಾಧು ಬಂದ್ರೆ ಸುಮ್ಮನೆ ನಾನು ಹಿಮಾಲಯದಲ್ಲಿ ಏನಾದರೂ ತಪಶ್ಚರ್ಯ ಮಾಡೋ ಕಾಲದಲ್ಲಿ ವ್ಯಾಘ್ರ, ಸಿಂಹ, ಹುಲಿ, ಚಿರ್ತಾದಿಗಳು ಬಂದು ತನ್ನಷ್ಟು ತಾನೇ ನೋಡಿ ಹೋಗ್ತಿದ್ದು, ನನಗೇನು ಮಾಡಿಲ್ಲ. ಆ ಎರೆಪ್ಪ ವಗೈರೆ ಅಂಥೇಳಿ 1-3-4 ಕುಂಟು ತಿಮ್ಮಪ್ಪ ಅಂತಿದ್ರು. ಅವ್ರೇನ್ ಮಾಡಿದ್ರು, ಒಂದು ಸೊಳ್ಳೆ ಮನೆಯಾಗ ಒಯ್ದು ಮಲಗಿಸಿದ್ರು. ಸೊಳ್ಳೆ ಅಂದ್ರೆ ಗುಂಗಾಡಿ. ರಾತ್ರಿ ಎಲ್ಲ ಸೊಳ್ಳೆ ಕಚ್ಬಿಟ್ರು. ಬೆಳಿಗ್ಗೆ ಎದ್ದು ಆ ಸಾಧನಂತ ಏನಪ್ಪ ಮತ್ತೇನು ಸೊಳ್ಳೆ ಕಚ್ಚಿಬಿಟ್ಟು. ಅದ್ರಾಗ ಒಬ್ಬ ವೇದಾಂತಿ ಏನಂತಾನೆ, ಏನ್ರಿ ಸ್ವಾಮಿ, ತಾವು ತಪಶ್ಚರ್ಯಕ್ಕೆ ಕೂತ ವೇಳೆಯಲ್ಲಿ ಹುಲಿ, ಕರಡಿ, ಸಿಂಹ, ಚಿರ್ಚಾದಿಗಳು ಬಂದ್ರು ಸಹಿತನು ತಮಗೇನು ಮಾಡಿಲ್ಲ ಅಂದ್ರೆ ಸೊಳ್ಳೆ ಏನ್ ಮಾಡ್ಯಾವ ನಿಮಗ? ಕಡೆಗೆ ಆತನು ಮೋಸಂಬಿ ಮತ್ತು ಮೊಸರ, ಹಾಲು ವಗೈರೆ ಇಂಥದ್ದೇ ತಗೋತಿದ್ದ. ಅನ್ನ ಊಟ ವಗೈರೆ ಏನೂ ಇಲ್ಲ. ಕಡೆಗೆ ಎಲ್ಲರೂ ಮೊಸರು ತಂದು ಕುಡ್ಲಿಕ್ಕೆ ಹತ್ತಿದ್ರು. ಅಲ್ಲಿಂದ ಆತನ ಹೆಸರು ಪೆರಗ ಸ್ವಾಮಿ ಅಂತ ಇಟ್ಬಿಟ್ರು. ಆ ಪೆರಗ ಸ್ವಾಮಿ ಹೋಗಿ ಬಿಟ್ಟ ಸೊಳ್ಳಿಗಂಜಿ. ಈ ಪ್ರಕಾರ ಏನದಂದ್ರೆ ಹೊರಗಿನ ವೇಷಗಳ ತಾಳುವುದರಿಂದ ಏನಾಗ್ತದ? ಮತ್ತಿಷ್ಟು ನಾವು ಮೋಸದಲ್ಲಿ ನಮ್ಮ ಜನ್ಮ ಕಳ್ಕೊಂಡಂಗ ಆಗ್ತದೆ. ಕಾಷಾಯವೇಂ ತಪಸ್ಸು ಗೃಹ ಲೋಕ ನಿರ್ವಾಹ, ವೇಷ ತಾಳದ ತಪಸ್ಸು ಕಠಿಣ ತರ ತಪಸ್ಸು. ಲೇಸಿನಿಂದದು ಸಾಗಬೇಕು ಸಮದಮ ಸಮತೆ, ಅಸಿಧಾರ ವ್ರತವೋ ಮಂಕುತಿಮ್ಮ. ಅದಕ್ಕೆ ಶ್ರಮ, ಧಮ ಇವೆಲ್ಲ ವ್ರತ ಬೇಕು. ಹಿಮ ಅಂದ್ರೆ ಇಂದ್ರಿಯ ದಮನ, ಮನಸ್ಸು ಚಲಾಯಮಾನವಾಗಲಾರದೆ ಸ್ಥಿರ ಹೊಂದತಕ್ಕಂಥದ್ದು. ಇವೆಲ್ಲ ಇದ್ರೆ ಮಾತ್ರ ಆ ಕಠಿಣ ತಪಶ್ಚರ್ಯ ನಿನಗೆ ಸಾಧ್ಯವಾದಿತ್ತು. ಹೊರತಾಗಿ ಎಲ್ಲಿಯವರಿಗೂ ಇಂದ್ರಿಯ ಚಲಾಯಮಾನ ಆಗ್ತದೆ, ಮನಸ್ಸು ಓಡಾಡ್ತವಂದ್ರೆ ಯಾವತ್ತು ತಪಸ್ಸ? रहो खुशियारे जग ठग से, बचा पूंजी कमर कसना। मुसाफिर हो गुरु संग लो, नाम शमशेर कर गहना। ನೀನು ಮುಷಾಫರನಾಗು, ಗುರುವಿನ ಸಮಾಗಮದಲ್ಲಿ ಕೂಡು, ನಾಮರೂಪವಾದಂತಹ ಖಡ್ಗ ಕೈಯಲ್ಲಿ ಧಾರಣ ಮಾಡಿ ನೀನು ನಡೆಯ. ನಿನಗ್ಯಾರು ಅಡ್ಡಾಗವರೇ ಇಲ್ಲ. ಜೀ
सूरत को तान गगना में पकड़ धुन बाण घट रहना. ಹೇಗೆ ಏನದಂದ್ರೆ ಬಾಣ ಹೊಡಿತಕ್ಕಂಥವನು ಮೊದಲು ಬಿಲ್ ಹಿಡಿದು ಅದಕ್ಕೆ ಎಳಿತಾನೆ. ಆ ಪ್ರಕಾರ ನಿನ್ನ ಚಿತ್ತ ಏನದಂದ್ರೆ ಭೂಮಧ್ಯ ಸ್ಥಾನದಲ್ಲಿ ನಿಲ್ಲಿಸಿ ಆ ಶಬ್ದದಲ್ಲಿ ಕೂಡ್ತಕ್ಕಂಥದ್ದು ಬಾಣ ನೀನು ಯಾವತ್ತೂ ಹೊಡಿತೀರಿ. ಜಿ काल के घाट से बचकर गफो राधा स्वामी के चरना. ಇದು ಮಾಯಾಮಯವಾದಂತಹ ದೋ ದಿಶೇಸು ನಾಸೆ ಪರಿ ಆಜ್ ಕಿ ಕಾಲ್ ಎಷ್ಟು ಕಾಣಿಸ್ತದೋ ಅದೆಲ್ಲ ಒಂದ್ ದಿವಸ ನಾಶದ. ಅದಕ್ಕೆ ಏನದಂದ್ರೆ ಇದು ಎಲ್ಲ ನಾಶಮಾನ ಪದಾರ್ಥದಿಂದ ನಿನ್ನ ಚಿತ್ತ ಕಡೆಗೆ ಮಾಡಿಕೊಂಡು ಅಂದ್ರೆ ಏನು ಆ ಕಾಲನ ಮೋಸದಿಂದ ನೀನು ಕಡೆಗಾಗು ಮತ್ತು ಗುರುವಿನ ಚರಣದಲ್ಲಿ ಚಿತ್ತ ಕೂಡಿಸಿ ನಾಮದಲ್ಲಿ ಐಕ್ಯ ಹೊಂದಿ ಮುಕ್ತನಾಗು, ಜನನ ಮರಣದಿಂದ ರಹಿತನಾಗ್ತಿ. ಇಂಥ ಸಾಧನ ಸ್ಥಿತಿ ನೀನು ಮಾಡು. ಜಿ काल के घाट से बचकर गफो राधा स्वामी के चरना. सो पुरख सो ಅಥವಾ ಸಂಧ್ಯಾ ತರ್ಪಣ ಆಗಲಿ ಯಾವುದೇ ಏನ್ರಿ ಒಂದು ಗಂಟೆ ಬಾರಿಸ್ಕೋತ ಕೂತಿರ್ತೇವೆ. ಪರಂತು ಆ ಗಂಟಿನೇ ಬರೀ ಗಳಗಂಟಿನೇ, ಏನಿಲ್ಲ ಅಲ್ಲಿ ದೇವರಿಲ್ಲ ಪಾವರಿಲ್ಲ. ಇಂಥದ್ದೆಲ್ಲ ಏನದ ಅಂದ್ರೆ ಬರೀ ಮರಿವಿನಲ್ಲಿ ನಾವೇನೋ ಮಾಡ್ಕೊತ ನಡೆದಿದ್ದೆವು. ಪರಂತು ಅಂತರಾತ್ಮನಿಗೆ ತಿಳಿಬೇಕಾದ್ರೆ ಒಳ್ಳೆ ಹಿಂದಕ್ಕಿನ ಪುಣ್ಯ ಮತ್ತು ಭಾಗ್ಯ ಇದ್ರೆ ಮಾತ್ರ ತಿಳಿಬಹುದು. ಇಲ್ಲದಿದ್ರೆ ಇದು ಸಾಧ್ಯವಿಲ್ಲ. ಕೋಟಿಯಲ್ಲಿ ಒಬ್ಬರನ್ನು ತಿಳಿದ್ರೆ ಒಳ್ಳೆ ಭಾಗ್ಯಶಾಲಿ ಪುರುಷನನ್ನಬೇಕು. ಜಿ कहे कबीर सब जीव यो ऊर्जा कहो क्यों छोड़ गए गर्भ फेरा. ನೀನೇ ವಿಚಾರ ಮಾಡು, ನೀನು ಸ್ತ್ರೀ ಚಿಂತನೆ ಮಾಡೋ ಕಾಲಕ್ಕೆ ಯಾವ ಚಿಂತನೆ ಮಾಡ್ತೇವೆ ನಿನಗೆ ಅಲ್ಲೇ ಬರ್ಬೇಕಾದಿತ್ತ ಇಲ್ಲ. ಯಾವ ಗರ್ಭದ ಚಿಂತನೆ ಮಾಡ್ತೇವೆ ಅದೇ ಗರ್ಭದಲ್ಲಿ ನೀನು ಮತ್ತೆ ಬರ್ಬೇಕಾಗ್ತದೆ. ಮತ್ತದು ನೀನೇನು ಮಾಡಿದ ಏನು ಬಿತ್ತುತ್ತೀಯೋ ಬೀಜ ಅದೇ ಬೀಜದ ಬೆಳೆ ಬರ್ತದೆ. ಒಂದು ಮಗನಾಗೆರೆ ಹುಟ್ಟು, ನಾಯರೇ ಆಗಿ ಹುಟ್ಟು, ಬೆಕ್ಕರೆ ಆಗಿ ಹುಟ್ಟು, ಏನಾದ್ರೂ ಯಾವ ಚಿಂತನೆ ಮಾಡಿದೆಯೋ ಅದರಂತೆ ಬರಬೇಕಾಗ್ತದೆ. ಜಿ देख तो देख मिल जाएगी खेख में देख से काज कुछ कीजिए रे. ಕಬೀರ್ ಸಾಹೇಬರಿಗೆ ಇಷ್ಟು ಖುಲಾಸವಾರು ಹೇಳ್ತಾರೆ. देख तो देख मिल जाएगी खेख. ಹಾ, ಈ ದೇಹದ ಸ್ಥಿತಿ ನೀನು ಅಂತಿಮ ಸ್ಥಿತಿ ವಿಚಾರ ಮಾಡಿ ನೋಡಿದ್ರೆ ಏನದಂದ್ರೆ ಒಂದ್ ದಿವಸ ಇದು ಬೂದಿಯಾಗಿ ಹೋಗುವುದದ. ಎಲ್ಲರಿಗೂ ಗೊತ್ತಿದ್ದದು ಮಾತದ. ಅವ್ರು ದೇಹ ಸೇ ಕಾಜ ಕುಚ್ ಕೀಜಿಯೆ. ಅದಕ್ಕೆ ಇದು ಬೂದಿ ಆಗುವುದಕ್ಕಿಂತಲೂ ಮೊದಲೇ ಇದರದಿಂದ ಏನಾದ್ರೂ ಒಂದು ಕೆಲಸ ಮಾಡ್ಕೋ. ಜಿ राम का भजन गो गुरु की बंदगी देह धर लाभ यग लीजिए रे. ಏನು ಯಾವತ್ತು ಆ ಪರಮಾತ್ಮನ ನಾಮಸ್ಮರಣೆ, ಗುರುವಿನ ಬಂದಿಗೆ ಅಂದ್ರೆ ಸೇವಾ. ಮನುಷ್ಯರು ತಾಳಿದ್ದು ಇದೇ ಫಲದಾಯಕ. ಇವು ಎರಡಕ್ಕೆ ಬಿಟ್ರೆ ಮನುಷ್ಯ ಇದ್ರೂ ಮಾತ್ರ ಶರೀರ ಮನುಷ್ಯನಾಗಿರಬಹುದು ಹೊರತಾಗಿ ಒಳಗೆ ಮಾತ್ರ ನೋಡಿದ್ರೆ ಪಶುವಿನ ಗುಣನೇ. ಜಿ राम का भजन गो गुरु की बंदगी देख धर लाभ यग लीजिए रे. चालती कौड़िया काज भल कीजिए कौड़िया साथ कुछ नाही जाई. ಎಲ್ಲಿಯವರೆಗೂ ಬಾಜಾರದಲ್ಲಿ ಯಾವ ನಾಣ್ಯ ನಡೀತದೋ ಅಲ್ಲಿವರೆಗೂ ನೀನು ಏನಾದ್ರೂ ಖರೀದಿ ಮಾಡಿ ತಗೋ. ಒಮ್ಮೆ ಏನದಂದ್ರೆ ಆ ಸಿಕ್ಕ ಹೋಗಿ ಮತ್ತೆ ಇನ್ನೊಬ್ಬನ ಯಾರ್ಯಾದ್ರೂ ಬಂದ್ರೆ ಅವು ನಾಣ್ಯಗಳೆಲ್ಲ ಹೋದು.
ಇವತ್ತು ನಾಳೆ ಏನದಂದ್ರೆ ಅವು ನಾಣ್ಯಗಳೂ ಇಲ್ಲ. ಬಂಗಾರ ಇದ್ರೆ ಏನಾದ್ರೂ ಕರಗಿ ಸರಿಗೆ ಇಡಬೇಕಾಗಿತ್ತು. ಈಗ ನೋಟ್ ಒಲೆಗೆ ಹಾಕಿದ್ರೆ ಆಗೋಯ್ತು. ಬೂದಿನಿ ಅಂದ್ರೆ ಈಗ ಏನು ನಾಣ್ಯ ನಡೀತದೆ, ಆದರೆ ಇದರಿಂದ ಏನಾದ್ರೂ ನೀನು ಕೆಲಸ ತಕ್ಕೋ ಅಂದ್ರೇನು. ಈಗ ನಿನ್ನ ಆಯುಷ್ಯ ಏನದಂದ್ರೆ ಪ್ರಾಣವಾಯುದ ಸಂಚಾರದ. ಈಗ ನಿನಗೆ ಮನುಷ್ಯ ಶರೀರ ಸಿಕ್ಕದ. ಇದೇ ಸಮಯದಲ್ಲಿ ತಿಳುವಳಿಕೆಯಿಂದ ಏನಾದ್ರೂ ಆ ಪರಮಾತ್ಮನ ನಾಮ ಖರೀದಿ ಮಾಡು. तू दूसरा और क्या देखता है. ಸದ್ಗುರು ಕಬೀರ್ ಸಾಹೇಬರ ವಾಕ್ಯ. ಎಲ್ಲ ಘಟ್ಟದಲ್ಲಿ ಆ ಪರಮಾತ್ಮ ಸರ್ವವ್ಯಾಪಿ ರೂಪದಿಂದ ವ್ಯಾಪಿಸ್ತಿರ್ಲಕ್ಕಾಗಿ ಆತನಿಗೆ ಬಿಟ್ಟು ಮತ್ತು ಇನ್ನೊಂದು ದೇವರ ಕಲ್ಪನಾ ಮಾಡಿ ಅದರಲ್ಲಿ ಭ್ರಮದಲ್ಲಿ ಒಳಪಟ್ಟು ಯಾಕೆ ನಿನ್ನ ಆವೇಶ ಕಳ್ಕೊಂಡು ಹೋಗ್ತೀವಿ. ನೀವು ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು. ನಾವು ಮುಖ್ಯವಾಗಿ ಏನದಂದ್ರೆ 3 ದೇವತಕ್ಕೆ ಮನ್ನಿಸ್ತೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತೇನದ ಉಪದೇವತಾದಿಗಳು ಎಷ್ಟೋ ಜನರು, ಮತ್ತು ಯಾರ್ಯಾರು ಸಿದ್ಧ ಪುರುಷರು ಮಹನೀಯರು ಹಿಂದಕ್ಕೆ ಆಗಿ ಹೋಗ್ಯಾರು ಅವರವರಲ್ಲಿ ಭಾವಿಟ್ಟು ಪರಂಪರಾ ರೂಪದಿಂದ ನಮ್ಮ ಜಾತಿ ಗೋತಿ ಅನುಸಾರವಾಗಿ ನಮ್ಮ ಮನೆ ದೇವರು ಇದೆ. ಕೆಲವು ದೇಶದಲ್ಲಿ ಯಾವ್ಯಾವ ದೇವರುಗಳಾಗ್ಯಾವು ಆ ದೇವರು ನಮ್ಮದು ಮತ್ತು ಬಾಕಿದೇನದಂದ್ರೆ ಇನ್ನೊಬ್ಬರದು ಅಂತೇಳಿ ಹೀಗೆ ಭಾವಿಸ್ಕೊಂಡು ಏನೇನೋ ಒಂದು ಭ್ರಮದಲ್ಲಿ ಒಳಪಟ್ಟು ನಾವು ಅದರಂತೆ ನಡ್ಕೊಂಡು ನಮ್ಮ ಆವೇಶ ಕಳ್ಕೊಂಡು ಹೋಗ್ತೇವೆ. ನಿಜವಾಗಿ ನೋಡಿದರೆ 5 ದೇವತೆಗಳು ನಮ್ಮಲ್ಲಿ ಮುಖ್ಯವದ. ಹಿಂದೂ ಜನರ ಈ ಹಿಂದೂ ಮತದ ಅನುಸಾರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಕ್ತಿ ಮತ್ತು ಗಣಪತಿ ಹೀಗೇನದು ಅಂದ್ರೆ 5 ದೇವರ ಹಿಂದೂ ಮತದಲ್ಲಿ ಮುಖ್ಯವಾದದ್ದು. ಮೂಲದ್ವಾರದಲ್ಲಿ ಗಣಪತಿ, ಇಂದ್ರಿಯ ಸ್ಥಾನದಲ್ಲಿ ಬ್ರಹ್ಮ, ನಾಭಿಸ್ಥಾನದಲ್ಲಿ ವಿಷ್ಣು, ಹೃದಯ ಸ್ಥಾನದಲ್ಲಿ ಶಂಕರ, ಕಂಠಸ್ಥಾನದಲ್ಲಿ ಶಕ್ತಿ, ಅದಕ್ಕಿಂತಲೂ ಮೇಲ್ಭಾಗದಲ್ಲಿ ನಮ್ಮ ಆತ್ಮನ ವಾಸ. ಆ ಆತ್ಮನ ಶಕ್ತಿ ತಗೊಂಡು ಈ 5 ದೇವರು ಕೆಲಸ ಮಾಡ್ತಾರೆ. ವಿಷ್ಣು ಏನದ ಜಗತ್ತ ಪ್ರತಿಪಾಲಕ ಅಂತ ನಾವು ಅಂತೇವೆ. ಅಂದ್ರೇನು, ನಾಭಿಸ್ಥಾನದಲ್ಲಿ ಆತನ ವಾಸ ಇರುವುದರಿಂದ ನಾವೆಲ್ಲ ಊಟ ಮಾಡಿದ್ದು ಎಲ್ಲ ನಾಡಿಗಳಲ್ಲೆಲ್ಲ ಆತನೇ ಏನದಂದ್ರೆ ಆತನ ಶಕ್ತಿಯಿಂದ ಅಥವಾ ನಾಭಿಸ್ಥಾನ ನಾಡಿದಿಂದ ಎಲ್ಲ ನಾಡಿಗಳಲ್ಲೆಲ್ಲ ರಕ್ತ ಮತ್ತು ಅನ್ನದ ರಸ ವಗೈರೆ ಎಲ್ಲ ಕೂಡ್ತು. ಅದು ಒಂದಿರುವುದರಿಂದ ನಮ್ಮ ಶರೀರ ಪಾಲನ ಆಗ್ತದೆ. ಅದಕ್ಕೆ ಜಗತ್ತು ಪ್ರತಿಪಾಲಕ ಅಂತ ವಿಷ್ಣುವಿನ ಹೆಸರು. ಬ್ರಹ್ಮ ಉತ್ಪತ್ತಿ ಕಾರಣವಾದಂಥವನು ಮತ್ತು ಶಂಕರನು ಲಯಕ್ಕೆ ಕಾರಣವಾದಂಥವನು. ಈ ಪ್ರಕಾರ ಏನದಂದ್ರೆ 3 ದೇವತಾದಿಗಳು. ಇವರು 3 ದೇವತಕ್ಕೆ ಶ್ರೇಷ್ಠವಾದಂಥ ಒಂದು ಶಕ್ತಿ, ಅದು ಕಂಠಸ್ಥಾನದಲ್ಲಿ ವಾಸ. ಅದಕ್ಕಿಂತಲೂ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಆತ್ಮಶಕ್ತಿ. ಆತ್ಮನ ಶಕ್ತಿ ತಗೊಂಡೇ ಶಕ್ತಿ ಮತ್ತು ಶಂಕರ, ವಿಷ್ಣು, ಬ್ರಹ್ಮ ಮತ್ತು ಗಣಪತಿ ಇವರೆಲ್ಲರೂ ಕೆಲಸ ಮಾಡ್ತಾರೆ. ಈಗ ನಾವು ಶರೀರ ಬಿಡೋ ಕಾಲಕ್ಕೆ
ಕೈಕಾಲುಗಳು ತಣ್ಣಗಾದ ಕೂಡ್ಲೇನೆ ನಮ್ಮ ಚೇತನ ಸತ್ತ ಏನದಂದ್ರೆ ಮೇಲಕ್ಕೆ ಬಂತು. ಗಣಪತಿ ಮೊದಲೇ ನಾವು ಶರೀರ ಬಿಡೋದಕ್ಕಿಂತಲೂ ಮೊದಲೇ ಹೋದ. ತದನಂತರ ಏನದ ಇಂದ್ರಿಯ ಸ್ಥಾನಕ್ಕೆ ಬಂದ ಕೂಡ್ಲೇನೆ ಬ್ರಹ್ಮನು ಹೋಗ್ಬಿಟ್ಟ. ಮತ್ತು ನಾಭಿ ಸ್ಥಾನಕ್ಕೆ ಬಂದ ಕೂಡ್ಲೇನೆ ವಿಷ್ಣುನು ಹೋಗ್ಬಿಟ್ಟ. ಇನ್ನ ಗಂಟಲದಲ್ಲಿ ಗುರು ಗುರು ಶಬ್ದ ವಗೇರೆ ಆಗ್ತಿರ್ತಾವ. ಅಲ್ಲಿದ್ದ ಹೃದಯ ಸ್ಥಾನಕ್ಕೆ ಬಂದ ಕೂಡ್ಲೇನೆ ವಾಯು ಶಾಂತ ಆಗಿ ಹೋಗ್ತದೆ. ಶಂಕರನು ಹೋಗ್ಬಿಡ್ತಾನೆ. ಆ ವೇಳೆದೊಳಗೆ ಇವ್ರೇನ ನೀರ ಪಾರ ಹಾಕೋದು ಹಾಲು ಹಾಕೋದು ಏನೇನೋ ಮಾಡ್ತಿರ್ತಾರೆ. ಮಾತುಗಳು ಬಂದಾಗಿರ್ತಾವ. ಇಲ್ಲಿ ಓಡಾಡ್ತೀವಿ. ಯಾರ್ಯಾರು ತಮ್ಮ ತಮ್ಮ ಮತ ಅನುಸಾರ ಮತಾಭಿಮಾನಕ್ಕೆ ಒಳಪಟ್ಟು ಏನೇನು ಒಂದೊಂದು ಸಭಾ ಮಾಡಿ ವ್ಯಾಖ್ಯಾನ ನೋಡುದು ಏನೇನು ಮಾಡ್ತಾರೆ. ಮೂಲ ತತ್ವವೇ ಮರ್ತು ಹೋಗ್ತಾರೆ ಅವ್ರು. सब घट में आप वह खेलता है तो दूसरा और क्या फेंकता है. ಎಲ್ಲಾ ಘಟದಲ್ಲಿ ಆತನೇ ಇರ್ತಿರ್ಲಿಕ್ಕಾಗಿ ಮತ್ತೆ ಇನ್ನೊಂದು ಪರಮಾತ್ಮನಿ ನೀನು ನೋಡ್ತೀನಿ ಅಂತೇಳಿ ಯಾಕೆ ಪ್ರಯತ್ನ ಪಡಿತಿ? ಮತ್ತೊಂದು ನಿನ್ನ ಹೃದಯದಿಂದ ಪರಮಾತ್ಮನ ಕಲ್ಪನಾ ಮಾಡುವುದು, ಆತನ ಭಕ್ತನಾಗಿ ಆಯುಷ್ಯ ಕಳ್ಕೊಂಡು ಹೋಗೋದು. ಜೀ पृथ्वी पवन के बीच पानी दरमियान में तेज कलोलता है. ಪೃಥ್ವಿ ಮತ್ತು ವಾಯು, ಜಲ ಮತ್ತೇನದಂದ್ರೆ ತೇಜ ರೂಪವಾದಂತಹ ಅಗ್ನಿ, ಇವು 5 ತತ್ವಗಳೇನದಂದ್ರೆ ತಮ್ಮ ವ್ಯವಹಾರ ಮಾಡ್ತಾವೆ. ಜೀ पृथ्वी पवन के बीच पानी दरमियान में तेज कलोलता है. सतरज मिलाया आकाश ही को दम धर के बानी बोलता है. ರಜೋ ಮತ್ತು ಸತ್ವ ಇವು ಎರಡು ಕೂಡಿಸಿ ಇವೆರಡು ಆಕಾಶದ ಗುಣ ಇರುವುದರಿಂದ ಅವು ಎರಡರದು ಭಾವ ತಗೊಂಡು ಇವನು ಉಚ್ಚಾರ ಮಾಡಿ ಏನದಂದ್ರೆ ಮಾತುಗಳು ಆಡ್ತಾನ. ಇಲ್ದ್ರೆ ಈತನ ಮಾತೇ ಬರೋದಿಲ್ಲ. ಜೈ ಯಾಹಿ बोल के तहकीक करो क्या हल्का भारी तोलता है. ಇದೇ ಹೇಳತಕ್ಕಂಥ ಸದ್ವಿಚಾರದ್ದು ನಿನ್ನ ಮನುಷ್ಯನಲ್ಲಿ ಚೆನ್ನಾಗಿ ತಿಳಿದು ವಿಚಾರ ಮಾಡಿ ಯಾವುದು ದೊಡ್ಡದು ಯಾವುದು ಸಣ್ಣದಂಥೇಳಿ ಏನು ತೂಕ ಮಾಡ್ಕೋತ ನೀನು ಕೂತಿದ್ದಿ. ನಿನ್ನ ಅಂತರದಲ್ಲಿರ್ತಕ್ಕಂಥ ಸರ್ವವ್ಯಾಪಿ ಶಕ್ತಿಗೆ ನೀನು ಕಂಡ್ರೆ ಆಗೋಯ್ತು. ಜೀ सुखी सब जीव गुरुदेव की शरण है काल का बन तक नागी लागे. ಈ ತತ್ವ ವಿಚಾರ ನೋಡಬೇಕಾದ್ರೆ ನೀನು ಅನನ್ಯ ಭಾವದಿಂದ ಗುರುವಿಗೆ ಶರಣ ಹೋಗು. ಗುರು ಪರಮಾತ್ಮ ಇವು ಎರಡು ಶಕ್ತಿ ಅಲ್ಲ. ಒಂದೊಂದು ಜಾಗದಲ್ಲಿ ಕೆಲಸ ಮಾಡುವುದರಿಂದ ಅಲ್ಲಿ ಗುರು ಅನ್ನಬೇಕಾಯ್ತು, ಇನ್ನೊಂದು ಜಾಗದಲ್ಲಿ ನಾಮ ಅನ್ನಬೇಕಾಯ್ತು, ಮತ್ತೊಂದು ಜಾಗದಲ್ಲಿ ಪರಮಾತ್ಮನ ಅನ್ನಬೇಕಾಯ್ತು. ಆತ್ಮ, ಪರಮಾತ್ಮ, ಗುರು, ನಾಮ ಇವೆಲ್ಲ ಒಂದೇ ಶಕ್ತಿ. ಪರಂತು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಶಬ್ದ ಉಚ್ಚಾರ ಮಾಡಬೇಕಾಗ್ತದೋ ಆ ಶಬ್ದ ಉಚ್ಚಾರವೇ ಅದ ಹೊರತಾಗಿ ಇದ್ದುದೆಲ್ಲ ಇದು ಒಂದೇ ಶಕ್ತಿ. ನಾಮ ಅಂದ್ರೆ ಒಂದೇ, ಗುರು ಅಂದ್ರೆ ಒಂದೇ, ಆತ್ಮ ಮತ್ತು ಪರಮಾತ್ಮ ಅಂದ್ರೂ ಒಂದೇ. ಹೌದು. सुखी सब जीव गुरुदेव की शरण है काल का बन तक नागी लागे. ಯಾ ಜೀವ ಗುರುವಿನ ಆಧಾರದಲ್ಲಿ ತನ್ನ ಜೀವನವೇ ಅರ್ಪಿತ ಮಾಡ್ಯಾನು ಅವ್ರು ಯಾವತ್ತೂ ಸುಖಿಯಾಗಿರ್ತಾರೆ ಮತ್ತು ಸುಖರೂಪವೇ. ಅವ್ರಿಗೇನದಂದ್ರೆ ಕಾಲನ ಬಾಣ ಎಂದು ತಗಲುವುದಿಲ್ಲ. ಕಾಲನ ಬಾಣ ಏನದಂದ್ರೆ ಇಚ್ಛಾ ಮತ್ತು ಪ್ರಪಂಚದ ಭ್ರಮ, ಇದಷ್ಟು ಕಾಲನ ಬಾಣವೇ.
ಎಲ್ಲಿಯವರೆಗೂ ನಮ್ಮ ಮನಸ್ಸ ಬುದ್ಧಿ ಮತ್ತು ಅಂತಃಸ್ಕರಣದ ಅಧೀನದ ಅಲ್ಲಿಯವರೆಗೂ ಈತನಲ್ಲಿ ದ್ವೈತ ಇದ್ದುದ್ದೇ. ದ್ವೈತ ಎಲ್ಲಿಯವರೆಗೂ ಅದು ಅಲ್ಲಿಯವರೆಗೂ ಮಾಯಾ ಇದ್ದದ್ದೇ. ಮಾಯಾ ಎಲ್ಲಿಯವರೆಗೆ ಅದಂದ್ರೆ ಅಲ್ಲಿಯವರೆಗೂ ಪಂಚ ವಿಷಯಾದಿಗಳು ಓಡಾಡ್ತಕ್ಕಂಥವೇ. ಅಂದ್ರೆ ಅದಕ್ಕೆ ನೀನು ಅನ್ಯನ್ಯ ಭಾವದಿಂದ ಗುರುವಿಗೆ ಶರಣ ಹೋಗಿ ಸರ್ವಸ್ವ ಅರ್ಪಿತನಾಗಿ ನೀನೇನದಂದ್ರೆ ಆತನಲ್ಲಿ ಚಿತ್ತೈಕ್ಯವಾಗಿ ನೀನು ಯಾವತ್ತೂ ಅದೇ ಸ್ಥಿತಿಯಲ್ಲಿ ಇದ್ರೆ ಆ ಕಾಲಶಕ್ತಿ ಬಾಣ ನಿನಗೆ ತಗಲದಿಲ್ಲ. ಜೈ कहे कबीर सुख सिंध का झूलना, कहे कबीर सुख सिंध का झूलना, मन और पवन को पलट मागी. ನೀನು ಸುಖದ ಸಮುದ್ರದಲ್ಲಿ ಲೋಲಾಡಬೇಕಾಯ್ತಂದ್ರೆ ಮನಸ ಮತ್ತು ವಾಯು ಮೇಲ್ಭಾಗದಲ್ಲಿ ಒಯ್ಯಿ, ಮನಸ್ಸು ಅಂತರ್ಮುಖ ಮಾಡಿ ವಾಯುದಲ್ಲಿ ಕೂಡಿಸಿ ಭೂಮಧ್ಯ ಸ್ಥಾನದಲ್ಲಿ ಸ್ಥಿರ ಹೊಂದು. ಆ ವೇಳೆಯಲ್ಲಿ ಸುಖದ ಸಮುದ್ರದಲ್ಲಿ ನೀನು ಕೂಡಿಬಿಡ್ತೀಯ, ಮತ್ತೆಲ್ಲಿಗೆ ಹೋಗೋದಿಲ್ಲ ಬರೋದಿಲ್ಲ. ಇದಕ್ಕೆ ಪ್ರಾಣಾಯಾಮ ಬೇಡ, ಪ್ರತ್ಯಾಹಾರ ಬೇಡ, ಉಪವಾಸ ಬೇಡ, ಏಕಾದಶಿ ಬೇಡ, ಸೋಮವಾರ ವ್ರತ ಬೇಡ, ಶಿವರಾತ್ರಿ ಬೇಡ. ಜೀ जीव अज्ञान सब अंध चेते नहीं, बहे बिखधार में खाय गोता. ಅಜ್ಞಾನಿ ಜೀವಿಗಳು ಮಹಾ ಕುರುಡರು. ಇವರು ಎಷ್ಟು ಬೋಧ ಮಾಡಿ ಹೇಳಿದ್ರು ಸಹಿತ ಇವರಲ್ಲಿ ಜಾಗೃತಿ ಭಾವವೇ ಬರೋದಿಲ್ಲ. ದಿನಾಲು ಬಂದು ನನಗೆ ಕೇಳ್ತಾರೆ, ಯಪ್ಪ ನನಗೆ ಊರಿಗೆ ಹೋಗೋದದ. ಯಾಕೆ? ಮನ್ಯಾಗ ಒಬ್ಬಳೇ ಬಿಟ್ಟು ಬಂದೇನಿ. ಇನ್ನೊಬ್ಬನೇನಂತಾನೆ, ನಮ್ಮ ಮನೆ ಕಡೆ ಯಾರು ನೋಡೋರಿಲ್ಲ, ಭತ್ತದ ಗದ್ದೆ ಬೆಳೆಯೋದದು, ಕೊಯ್ಯೋದದ. ಮತ್ತೊಬ್ಬನೇನಂತಾನೆ, ನಾನು ಬರೀ ಬಾಗಿಲ ಹಾಕಿ ಬಂದೀನಿ. ಏನೇರಿ ಒಂದು ಅಲ್ಲಿದೆ ಹೇಳ್ಕೊತ ಬರ್ತಾರ ಹೊರತಾಗಿ ಇಲ್ಲಿದೇನ್ರಿ ತಗೊಂಡು ಹೋಗ್ರಿ ಅಂದ್ರೆ ಅದಕ್ಕೆ ತಯಾರಿಲ್ಲ. ಇದು ಇಲ್ಲೇ ಬಿಟ್ಟು ಹೋಗೋದು, ಅಲ್ಲಿದ್ ನೆನಪು ತೆಗಿತಾರೆ. ಇಲ್ಲಿ ಬಂದು ಆ ನೆನಪು ದೂರೀಕರಿಸುವುದಕ್ಕಾಗಿ ಸತ್ಸಂಗದ. ಮತ್ತು ಸತ್ಸಂಗದಲ್ಲಿ ನೀವು ಬಂದು ಅಲ್ಲಿದೆ ನೆನಪು ಮಾಡಿದ್ರೆ ನೀವು ಸತ್ಸಂಗದಲ್ಲಿ ಇಲ್ಲ, ಅಲ್ಲೇ ಇದ್ದೀರಿ ಅಂತ ಗೊತ್ತಾಯ್ತು. ಮತ್ತಿನ್ನೊಂದು ಕೇಳೋದೇನಲ್ಲಿ ಜೀ जीव ज्ञान सब अंध चेते नहीं, बहे बिखधार में खाय गोता. ಯಾವತ್ತು ವಿಷಯ ರೂಪವಾದಂತಹ ವಿಷಧಾರದಲ್ಲಿ ಏನದಂದ್ರೆ ಹರಕೊಂಡು ಅದೇ ವಿಷದಲ್ಲಿ ವಿಷಪಾನ ಮಾಡಿ ಒಂದು ದಿವಸ ಸತ್ತು ಹೋಗುವುದು. ನಂದು 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 ಅನ್ನೋದು. ಈಗ ನಂದು ನಂದು ಅಂದವರು ಯಾರು ಏನು ಒಯ್ದ್ರು ಅದು ನೋಡ್ರಿ, ನೀವು ವಿಚಾರ ಮಾಡಿ. ನಮ್ಮ ಮನೆ ನೀವೇ ಏಸೋ ಸತ್ತು ನಂದು ನಂದಂದು ಹೋಗೋ ಕಾಲಕ್ಕೆ ಏನ್ರಿ, ಅವ್ರ ಮೇಗಿಂದ ಬಟ್ಟಿ ಸಹಿತ ನಾವು ಬಿಡ್ಲಿಲ್ಲ. ಎಲ್ಲವನ್ನು ಮೊದಲಿನ ಒಳ್ಳೆ ಬಟ್ಟೆ ಎಲ್ಲ ಏನದನ್ನು ತಕ್ಕೊಂಡು ಹೆಣದ ಬಟ್ಟೆ ಅಂತ ಬೇರೆ ಇರ್ತಾವ, ಅವು 4ನೇ ಗದ ಅದು ತಂದು ಹಾಕಿ ಸುತ್ತ ಒಯ್ದು ಹಾಕಿ ಬಂದೆವು. ಇದು ನಾವು ನೋಡಿದೇವಲ್ಲ, ನೋಡಿದ್ರೆ ಸಹಿತ ಇನ್ನ ನಮ್ಮಲ್ಲಿ ಅದು ನಮ್ಮದು ಅನ್ನೋದು ಮಾತ್ರ ಹೋಗುವಲ್ದು. ಜೈ खोट करने करे राम वर ना धरे, पाप का बीज सो फिरे बोता. ಎಲ್ಲ ಏನದನ್ನು ಸುಳ್ಳ ಮತ್ತು ಕೊಟ್ಟಿ ಕರ್ಮಗಳು ಮಾಡುವುದು ಮತ್ತು ಎಲ್ಲ ಕೊಟ್ಟಿ ಕರ್ಮಾದಿಗಳಿಗೆ ದೂರೀಕರಿಸ್ತಕ್ಕಂಥದ್ದು ನಾಮೇನದಂದ್ರೆ ನಮ್ಮ ಹೃದಯದಲ್ಲಿ ಧಾರಣೆ ಮಾಡುವುದು ಆಗವಲ್ದು. ಕಳ್ಳರು ಹೋಗಲಾರದೆ ಸಾಹುಕಾರರು ಬಂದಾರೆ ಯಾಕಲ್ಲಿ, ನಮ್ಮಲ್ಲಿ ಒಳಗೆ ಕಳ್ಳರು ಕೂತಾರೆ. ಅವ್ರು ಹೋಗಲಾರದೆ ಮಾತ್ರ ಸಾಹುಕಾರ ಬರೋದಿಲ್ಲ. ಸಾಹುಕಾರ ಬಂದ್ರೆ ಅವ್ರಿಗೆ ಬಿಡೋದಿಲ್ಲ, ಇವರೆಲ್ಲ ಲೂಟ್ ಮಾಡಿಬಿಡ್ತಾರೆ. ಅದಕ್ಕೆ ನೀನು ನಿನ್ನ ಹೊಲದಲ್ಲಿ ಯಾವ ಬೀಜ ಬಿತ್ತುತ್ತೇವೋ ಅದೇ ಬೆಳೆ ಬಂದಿತ್ತು ಹೊರತಾಗಿ ಇನ್ನೊಬ್ರಿಗೆ ಕೇಳೋದಿಲ್ಲ, ಹೇಳೋದಿಲ್ಲ. ನಿನ್ನ ಹೃದಯ ರೂಪವಾದಂತಹ ಹೊಲದಲ್ಲಿ ಯಾವ ಬೀಜ ಬಿತ್ತುತ್ತೆ ಅಂದ್ರೆ ಅದು ಬೆಳೆ ಬರ್ತದೆ. ಜೈ
यारे अस्नाय से प्रीत अति करत है, राम के जनन के करत हासी। ಏನು ತನ್ನ ಸ್ನೇಹಿತರು, ಜಾತಿಗೋತಾದಿಗಳು, ಬಂಧು ಬಾಂಧವಾದಿಗಳಲ್ಲಿ, ಸ್ತ್ರೀ ಪುತ್ರಾದಿಗಳಲ್ಲಿ ಮತ್ತು ಸಮಾಜದಲ್ಲಿ ಒಳ್ಳೆ ಪ್ರೇಮದಿಂದ ಕುಣಿದಾಡಿ ಒಳ್ಳೆ ಸಂತೋಷದಿಂದ ಕಾರ್ಯ ಮಾಡ್ತಾನೆ. ಪರಂತು ಆ ಪರಮಾತ್ಮ ರೂಪವಾದಂಥ ಅಂತರಾತ್ಮನಲ್ಲಿ ಮಾತ್ರ ಪ್ರೇಮ ಸಂಪಾದನೆ ಮಾಡೋದಿಲ್ಲ, ಆತನಲ್ಲಿ ಪ್ರೇಮವೇ ಪ್ರಾಪ್ತ ಮಾಡಿಕೊಳ್ಳೋದಿಲ್ಲ. ಹೊರಗಿನ ಪ್ರೇಮಿ ಹೋದಾಗ ಮಾತ್ರ ಅಂತರಿ ಪ್ರೇಮ ಜಾಗೃತಿ ಆದಿತ್ತ. ಪ್ರೇಮ